ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಈ ಥರ ಇನ್ಸ್ಟೆಂಟ್ ನೀರು ದೋಸೆ ಹುರುಳಿಕಾಳು ಚಟ್ನಿ ಮಾಡೋಣ. ತುಂಬ ಆರೋಗ್ಯಕರವಾದಂಥ ಹುರುಳಿಕಾಳು ಚಟ್ನಿ, ಇನ್ಸ್ಟೆಂಟ್ ನೀರು ದೋಸೆ. ಹುರುಳಿಕಾಳು ಚಟ್ನಿ ಮಾಡೋದು ನೋಡೋಣ. 4 ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, 1 ಉಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಇದು ಹುರುಳಿಕಾಳನ್ನ ಹುರ್ಕೋಬೇಕು ಚೆನ್ನಾಗಿ. ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಇದು ಕಲರ್ ಚೇಂಜ್ ಆಗಿ ಚಟಪಟ ಅಂತ ಸಿಡಿಬೇಕು. ಅಲ್ಲಿ ತನಕ ಸಿಮ್ಮಲ್ಲಿ ಇಟ್ಕೊಂಡೆ ಸುಮಾರು ಒಂದು 5 ನಿಮಿಷಗಳ ಕಾಲ ಹುರ್ಕೋಬೇಕು. ನೋಡಿ, ಈ ಕಲರ್ ಚೇಂಜ್ ಆಗಿ ಹುರಿದಾಗಿದೆ. ಇದಕ್ಕೆ 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಬದಲಾಗಿ ನೀವು ಬೇರೆ ಮೆಣಸಿನ್ಕಾಯಿನೂ ಬಳಸ್ಕೋಬೋದು. ಇದು ಚೆನ್ನಾಗಿ ಹುರಿದಾಗಿದೆ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಒಂದು ಮಿಕ್ಸರ್ ಜಾರು ತೊಗೊಂಡು ತಣ್ಣಗಾಗಿರೋವಂಥ ಈ ಹುರುಳಿಕಾಳನ್ನು ಮೊದಲು ಹಾಕ್ಕೊಳ್ಳೋಣ. ಚಟ್ನಿ ಮಾಡೋಕ್ಕೆ ಹುರುಳಿಕಾಳು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಈ ಥರ ಪೌಡ್ರ್ ಮಾಡೋದ್ರಿಂದ ಚಟ್ನಿಗೆ ಚೆನ್ನಾಗಿ ಬೇಗನೆ ಆಗುತ್ತೆ. ಎಲ್ಲ ಒಂದೇ ಸರಿ ಹಾಕಿದ್ರೆ ಹುರುಳಿಕಾಳು ಚೆನ್ನಾಗಿ ನೈಸ್ ಆಗೋಲ್ಲ. ಇಲ್ಲಿ ತುರಿನ ತೊಗೋತಾ ಇದ್ದೀನಿ, ಅದೇ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಉಪ್ಪು, ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನೀವು ಸ್ವಲ್ಪ ಬೆಲ್ಲ ಬೇಕಾದರೆ ಬಳಸ್ಕೋಬೋದು. ನಾನಿಲ್ಲಿ ಬೆಲ್ಲ ಬಳಸ್ತಾಯಿಲ್ಲ. ಇಷ್ಟನ್ನು ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ. ತುಂಬ ನೈಸು ಬೇಡ, ಇದು ರಫ್ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಇನ್ಸ್ಟೆಂಟ್ ನೀರು ದೋಸೆ ಮಾಡೋಣ. ಇದು ಅಕ್ಕಿ ಹಿಟ್ಟು, ನಾರ್ಮಲ್ ಮನೇಲಿ ಮಾಡಿರೋವಂಥ ಅಕ್ಕಿ ಹಿಟ್ಟು. ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ತೊಗೋಬೋದು. ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗೇ ನಾದ್ಕೋಬೇಕು. ಇದನ್ನು ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟು ನಾದೋ ಹಾಗೆ ನಾದ್ಕೋಬೇಕು. ಚೆನ್ನಾಗಿ ನಾದಿ ಕಲಸೋಣ. ಇದನ್ನು ನೋಡಿ, ಈ ಥರ ಅಂಗೈಯಿಂದ ಮಿದ್ದುಕೊಂಡು ಕಲಿಸ್ತಾ ಇದ್ದೀನಿ ನಾನು ಇದನ್ನು. ಈ ಕಲಿಸೋದ್ರಿಂದ ದೋಸೆ ಎಲ್ಲೂ ಕಟ್ಟಾಗಲ್ಲ. ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ತೊಗೋಬೋದು. ಇದಕ್ಕೆ ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ. ಇನ್ಸ್ಟೆಂಟಾಗಿ ಬೇಗ ಆಗೋವಂಥ ದೋಸೆ. ಇದಕ್ಕೆ 1-2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಬಳಸ್ಕೋಬೋದು, ಇಲ್ಲ ಚಿರೋಟಿ ರವೆನೂ ಹಾಕ್ಕೋಬೋದು. ನಾನಿಲ್ಲಿ ಎರಡನ್ನೂ ಹಾಕಿಲ್ಲ, ಬರೀ ಅಕ್ಕಿ ಹಿಟ್ಟಲ್ಲಿ ಕಲಿಸ್ತಾ ಇದ್ದೀನಿ. ನೀರು ದೋಸೆ ಅಷ್ಟು ಸ್ಮೂತಾಗಿ ಬರೋದಿಲ್ಲ, ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಬೇಗನೆ ಆಗುವಂಥ ನೀರು ದೋಸೆ ಇಷ್ಟು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ಒಂದು ಲೋಟದಲ್ಲಿ ನೋಡಿ, ಈ ಥರ ನೀರು ದೋಸೆ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು ಹೆಂಚನ್ನು ಚೆನ್ನಾಗೇ ಕಾಯಿಸ್ಕೊಂಡು ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ. ಹಚ್ಕೊಂಡಾದಮೇಲೆ ಹಿಟ್ಟನ್ನು ಪ್ರತಿ ಸಾರಿನೂ ಈ ಥರ ಮಿಕ್ಸ್ ಮಾಡಿ ಹಾಕಬೇಕು. ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಟ್ಟಿ ಇರೋದು ಕೆಳಗಡೆ ಕೂತಿರುತ್ತೆ, ಮೇಲೆ ನೀರಿರುತ್ತೆ. ಹಾಗಾಗಿ ಮಿಕ್ಸ್ ಮಾಡಿ ಈ ಥರ ಲೋಟದಿಂದ ಹಾಕುವಂಥ ನೀರು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಹಾಕ್ಕೊಂಡು 1-2-3 ಸೆಕೆಂಡು ಹಾಗೆ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ. ಬೆಂದಾದಮೇಲೆ ಇದನ್ನು ಇನ್ನೊಂದು ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು 1-2 ಸೆಕೆಂಡ್ ಬಿಟ್ಟು ತೆಕ್ಕೊಂಡ್ರೆ ರೆಡಿ ಆಯಿತು ಇನ್ಸ್ಟೆಂಟ್ ನೀರು ದೋಸೆ. ಇನ್ನೊಂದು ದೋಸೆ ಹಾಕೋ ವಿಧಾನ ನೋಡೋಣ. ಮತ್ತೆ ಕಾವಲಿಗೆ ಎಣ್ಣೆ ಹಚ್ಕೊಂಡು ಇದನ್ನು ಮತ್ತೆ ಈ ಥರ ಪ್ರತಿ ದೋಸೆಗೂ ಈ ಥರ ಮಿಕ್ಸ್ ಮಾಡಿ ಹಾಕಬೇಕು ಈ ದೋಸೆನ. ಹಾಗಾದ್ರೇ ಚೆನ್ನಾಗಿ ಬರೋದು. ಇಲ್ಲ ಅಂದರೆ ಹಿಟ್ಟು ತಳದಲ್ಲಿ ಕೂಡುತ್ತೆ, ನೀರು ಮೇಲಿರುತ್ತೆ, ಚೆನ್ನಾಗಿ ಬರಲ್ಲ. ಮುಚ್ಚಿನೂ ಬೇಯಿಸ್ಕೋಬೋದು. ಒಂದು ಪ್ಲೇಟ್ ಮುಚ್ಚಿ 1-2 ಸೆಕೆಂಡ್ ಬಿಟ್ಟರೆ ಇನ್ನೂ ಬೇಗ ಬೇಯುತ್ತೆ, ಸ್ವಲ್ಪ ಸ್ಮೂತ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಕ್ರಿಸ್ಪಾಗಿ ಬರುತ್ತೆ. ರೆಡಿಮೇಡ್ ಅಕ್ಕಿ ಹಿಟ್ಟಿಂದನೂ ಮಾಡ್ಕೋಬೋದು ಈ ದೋಸೆನ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹುರುಳಿಕಾಳು ಚಟ್ನಿಗೆ ಮೊಸರು ಅಥವಾ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಹಳೆ ಕಾಲದಲ್ಲಿ ಮಾಡುವಂಥ ಹುರುಳಿಕಾಳು ಚಟ್ನಿ, ಆರೋಗ್ಯಕರವಾದಂಥದ್ದು, ತುಂಬಾ ಟೇಸ್ಟಿಯಾಗೂ ಬರುತ್ತೆ. ಇದಕ್ಕೆ ಹಿಂಗು ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆನೂ ಹಾಕ್ಕೋಬೋದು. ಇಲ್ಲಿ ನಾನು ಒಗ್ಗರಣೆ ಹಾಕಿಲ್ಲ. ಥ್ಯಾಂಕ್ ಯು.